ಸಂಸದ ಇ ತುಕಾರಾಂ ಶಾಸಕ ಭರತ್ ರೆಡ್ಡಿ ಹಾಗೂ ಜೆಎನ್ ಗಣೇಶ್ಗೆ ಇಡಿ ಡ್ರಿಲ್ ಮಾಡ್ತಾ ಇದೆ. ಸುಮಾರು 2 ತಾಸುಗಳಿಂದ ಇಡಿ ತನಿಖೆ ಮುಂದುವರಿತಾ ಇದೆ. ಅಧಿಕಾರಿಗಳಿಂದ ಡ್ರಿಲ್ ನಡೀತಾ ಇದೆ. ಕಳೆದ ಲೋಕಸಭಾ ಚುನಾವಣೆ ವೇಳೆ ಹಣ ಹಂಚಿಕೆಯ ಬಗ್ಗೆ ಪ್ರಶ್ನೆಗಳ ಸುರಿಮಳೆ ಎದುರಾಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಹಣ ಹಂಚಿದ್ದಾರಾ, ಎಷ್ಟು ಮಿತಿಯಲ್ಲಿ ಖರ್ಚು ಮಾಡಬೇಕಾಗಿತ್ತು, ಎಷ್ಟು ಖರ್ಚು ಮಾಡಿದ್ದಾರೆ, ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಒಟ್ಟು ಮತದಾರರ ಸಂಖ್ಯೆ ಎಷ್ಟು, ಒಬ್ಬರಿಗೆ 200 ರೂಪಾಯಿ ಅಂತ ಹೇಳಿದ್ರೆ ಇಡೀ ಕ್ಷೇತ್ರಕ್ಕೆ ಹಂಚಬಹುದಾದಂಥ ಅಥವಾ ಹಂಚಿರಬಹುದಾದಂಥ ಮೊತ್ತ ಎಷ್ಟು, ಯಾರು ನೇತೃತ್ವ ವಹಿಸ್ಕೊಂಡಿದ್ರು, ಹಣದ ವ್ಯವಹಾರ ಸಾಗಾಟ ಹೇಗೆ ನಡೀತಾ ಇತ್ತು, ಹೀಗೆ ಅನೇಕ ಪ್ರಶ್ನೆಗಳ ಸುರಿಮಳೆ ಇದೆ. ಎಲ್ಲರಿಗೂ ಒಂದೇ ಮಾದರಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. 28 ಪ್ರಶ್ನೆ, ಒಂದೇ ಮಾದರಿಯ 28 ಪ್ರಶ್ನೆಗಳನ್ನು ಇಡಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. 3 ಶಾಸಕರ ಹೇಳಿಕೆಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. 60 ಅಧಿಕಾರಿಗಳಿಂದ 3 ಜನಪ್ರತಿನಿಧಿಗಳಿಗೆ ಡ್ರಿಲ್ ಮಾಡ್ತಾ ಇದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಸೊ ಹೀಗಾಗಿ 3 ಶಾಸಕ ಹಾಗೂ ಸಂಸದರಿಗೆ 2 ಶಾಸಕರು ಹಾಗೂ ಒಬ್ಬ ಸಂಸದ ನಿರಂತರವಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಮಾಹಿತಿಯನ್ನು ಪಡಿತಾ ಇದ್ದಾರೆ. ಕಳೆದ ಲೋಕಸಭೆ ಚುನಾವಣೆಯ ಘಟನಾವಳಿಗಳನ್ನು ಇಟ್ಟುಕೊಂಡು ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಿದ್ದಾರೆ. ಅದರ ಮೂಲಕವೇ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ಶೋಧಿಸ್ತಾ ಇದ್ದಾರೆ.